ಬಿಗ್ ಬಾಸ್ ಮನೆಯಿಂದ ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮ್ಗೆ ಶಿಫ್ಟ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ವೀಕ್ಷಕರು ನಾವು ಇನ್ಮೇಲೆ ಈ ಬಿಗ್ ಬಾಸ್ ಶೋವನ್ನ ನೋಡೋದಿಲ್ಲ, ಬಿಗ್ ಬಾಸ್ ಮನೆಯೊಳಗೆ ರಕ್ಷಿತಾ ಇದ್ರಷ್ಟೇ ನೋಡೋದಕ್ಕೆ ಮಜಾ ಆಗತ್ತೆ, ಆದರೆ ನೀವೀಗ 4 ಗೋಡೆಗಳ ಮಧ್ಯೆ ರಕ್ಷಿತಾ ಶೆಟ್ಟಿ ಅವರನ್ನ ಕೂಡ ಹಾಕ್ತೀರಾ. ಹೀಗಿರುವಾಗ ಬಿಗ್ ಬಾಸ್ ಮನೆ ಬಿಕೋ ಅನ್ನತ್ತೆ, ನಾವು ಹೇಗೆ ನೋಡೋದು ಅಂತ ಪ್ರಶ್ನೆಯನ್ನ ಮಾಡಿದ್ರು. ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ರಕ್ಷಿತಾ ಶೆಟ್ಟಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು. ಅವರ ಎನರ್ಜಿ ಬಗ್ಗೆ ಕಿಚ್ಚ ಸುದೀಪ್ ಅವರು ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಬೆಳಗಿನಿಂದ ರಾತ್ರಿ ಮಲಗೋ ತನಕ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತಾ ಇದ್ದಂತಹ ರಕ್ಷಿತಾ ಎಲ್ಲ ಕೆಲಸಗಳನ್ನ ಮಾಡಿ ಎಲ್ಲರ ಜೊತೆ ಕೂಡ ಸಮಯವನ್ನ ಕಳೀತಾ ಇದ್ರು. ಇಂಥ ಹುಡುಗಿಯನ್ನ ನೀವು ಸೀಕ್ರೆಟ್ ರೂಮ್ನಲ್ಲಿ ಹಾಕಿದ್ರೆ ಆಕೆ ಹೇಗಿರ್ತಾರೆ? ಅದರಲ್ಲೂ ಕೂಡ ಅವ್ರ ಜೊತೆ ಇರೋದು ಧ್ರುವಂತ್, ಅವರಿಬ್ಬರಿಗೂ ಕೂಡ ಆಗಲ್ಲ. ಇದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ TRPಗೋಸ್ಕರ ಆಕೆಗೆ ಮಾನಸಿಕ ಕಿರಿಕಿರಿಯನ್ನ ಕೊಡ್ತಾ ಇದ್ದೀರಿ ಅನ್ನೋ ಆಕ್ಷೇಪಗಳು ವ್ಯಕ್ತವಾಗಿದ್ವು. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಇಲ್ಲದೆ ಬಿಕೋ ಅಂತ ಇದೆ ಅನ್ನೋದೇನೋ ನಿಜ. ಆದ್ರೆ ಸೀಕ್ರೆಟ್ ರೂಮ್ನಲ್ಲಿರುವಂತಹ ರಕ್ಷಿತಾ ಹಾಗೂ ಧ್ರುವಂತ್ ಅವರ ಸಂಭಾಷಣೆ ಇದೀಗ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಅವರಿಬ್ಬರ ಸಂಭಾಷಣೆಯೇ ಸಿಕ್ಕಾಪಟ್ಟೆ ಮಜಾ ಕೊಡ್ತಾ ಇದೆ. ಬಿಗ್ ಬಾಸ್ ಮನೆಯೊಳಗೆ ನಡೆಯುವಂತಹ ಟಾಸ್ಕ್ಗಳಿಗಿಂತ ಹೆಚ್ಚಾಗಿ ಇವರಿಬ್ಬರ ಸಂಭಾಷಣೆ ಕೇಳೋದೇ ಖುಷಿ ಕೊಡ್ತಾ ಇದೆ ಅನ್ನೋ ಅಭಿಪ್ರಾಯಗಳು ವೀಕ್ಷಕ ವಲಯದಿಂದ ಕೇಳಿ ಬರ್ತಾನೆ ಇದೆ. ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಹೋಗೋ ಮುಂಚೆ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಸೀಕ್ರೆಟ್ ರೂಮ್ಗೆ ಹೋದ ತಕ್ಷಣ ಧ್ರುವಂತ್ ಅವರಿಗೆ ಹೇಳ್ತಾರೆ, ನಿಮ್ಮ ಜೊತೆ ಹೇಗಿರೋದು ಅಂತ. ಆದ್ರೆ ಕಳೆದ 2 ದಿನದಿಂದ ಈಗಾಗಲೇ ಆ ಒಂದು ಸೀಕ್ರೆಟ್ ರೂಮ್ಗೆ ಅವರು ಅಡ್ಜಸ್ಟ್ ಆಗಿದ್ದಾರೆ. ಧ್ರುವಂತ್ ಅವರ ಜೊತೆ ಒಂದಷ್ಟು ಮಾತುಕತೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈ ಮಾತುಕತೆಯ ಸಂದರ್ಭದಲ್ಲಿ ಸಾಕಷ್ಟು ಜಗಳ ಆಗತ್ತೆ. ಧ್ರುವಂತ್ ಹೇಳಿದ್ದನ್ನ ರಕ್ಷಿತಾ ಒಪ್ಕೊಳ್ಳಲ್ಲ, ರಕ್ಷಿತಾ ಹೇಳಿದ್ದನ್ನ ಧ್ರುವಂತ್ ಒಪ್ಪಿಕೊಳ್ಳಲ್ಲ. ಇಬ್ಬರ ಜಗಳ ನೋಡಿ ವೀಕ್ಷಕರಿಗೆ ನಕ್ಕು ನಕ್ಕು ಸುಸ್ತಾಗಿ ಹೋಗುತ್ತೆ. ಅಷ್ಟರ ಮಟ್ಟಿಗೆ ಇಬ್ಬರ ನಡುವೆ ಸಂಭಾಷಣೆ ನಡೆಯುತ್ತೆ. ಅದರಲ್ಲೂ ಕೂಡ ಇಬ್ರು ಕೂಡ ಮಂಗಳೂರು ಶೈಲಿಯಲ್ಲಿ ಮಾತನಾಡೋದ್ರಿಂದ ಅದನ್ನ ಕೇಳೋದೇ ಒಂಥರ ಖುಷಿ ಕೊಡ್ತಾ ಇದೆ. ಇನ್ನು ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ಪ್ರತಿ ಬಾರಿ ರಕ್ಷಿತಾ ವಿಚಾರದಲ್ಲಿ ಧ್ರುವಂತ್ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದು ಗೊತ್ತು. ಬಿಗ್ ಬಾಸ್ ಮನೆಯಲ್ಲೂ ಕೂಡ ನೀನು ಫೇಕ್ ಅಂತ ಹೇಳಿದಂತಹ ಧ್ರುವಂತ್ ಅವರು ಸೀಕ್ರೆಟ್ ರೂಮ್ ಅಲ್ಲೂ ಕೂಡ ಒಂದಷ್ಟು ಬಾರಿ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆದ್ರೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಕ್ಷಿತಾ ಅವರನ್ನ ಧ್ರುವಂತ್ ಅವರು ಹಾಡಿ ಹೊಗಳಿದ್ದಾರೆ. ನಿಮ್ಗೆಲ್ಲ ಗೊತ್ತೇ ಇದೆ, ಧ್ರುವಂತ್ ಹಾಗೆ ರಕ್ಷಿತಾ ಅವರಿಗೆ ಪರಸ್ಪರ ಒಬ್ಬರನ್ನ ಒಬ್ಬರಿಗೆ ನೋಡಿದ್ರೆ ಆಗಲ್ಲ ಅಂತ. ಹಾಗಾಗಿ ಸೀಕ್ರೆಟ್ ರೂಮಲ್ಲಿ ಧ್ರುವಂತ್ ಹಾಗೂ ರಕ್ಷಿತಾ ಒಟ್ಟಾಗಿರ್ತಾರೆ ಅಂತ ಅಂದಾಗ ಎಲ್ಲ ವೀಕ್ಷಕರು ಅಂದ್ಕೊಂಡಿದ್ದು ಹೇಗಪ್ಪ ಇರ್ತಾರೆ, ಇವರಿಬ್ರು ಹೇಗಿರೋದಕ್ಕೆ ಸಾಧ್ಯ ಅಂತ. ಆದ್ರೆ ಇವರಿಬ್ಬರು ಕೂಡ ಅಲ್ಲಿ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಎಷ್ಟು ಬೇಕೋ ಅಷ್ಟು ಟಾಸ್ಕ್ ಇರ್ಬೋದು ಅಥವಾ ಬೇರೆ ಬಿಗ್ ಬಾಸ್ ಏನಾದರೂ ಇವರಿಗೆ ಟಾಸ್ಕ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಹೇಳಿದಂತಹ ಸಂದರ್ಭದಲ್ಲಿ ಜೊತೆಯಾಗಿಯೇ ಡಿಸ್ಕಸ್ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಇಬ್ಬರ ಮಾತುಕತೆ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಧ್ರುವಂತ್ ಅವರು ರಕ್ಷಿತಾ ಅವರಿಗೆ ಹೇಳಿದ್ದಾರೆ, ಈ ವಾರ ಬಿಗ್ ಬಾಸ್ ಮನೇಲಿ ಇರ್ತಾ ಇದ್ರೆ ನಾನ್ ನಿನಗೆ ಉತ್ತಮ ಕೊಡ್ತಾ ಇದ್ದೆ ಅಂತ. ಆರಂಭದಲ್ಲಿ ರಕ್ಷಿತಾ ಕೇಳ್ತಾರೆ ಯಾಕೆ ಅಂತ. ಆಗ ಧ್ರುವಂತ್ ಹೇಳ್ತಾರೆ, ನಾನು ಈಗ ಹೇಳಲ್ಲ, ಸಮಯ ಬಂದಾಗ ಹೇಳ್ತೀನಿ ಅಂತ. ಸ್ವಲ್ಪ ಹೊತ್ತಿನ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ನಾನು ಯಾಕೆ ನಿಂಗೆ ಉತ್ತಮ ಕೊಡ್ತಾ ಇದ್ದೆ ಅಂತ ಧ್ರುವಂತ್ ಹೇಳಿದ್ದಾರೆ. ನೀನು ಆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಕ್ಷಣವೂ ಕೂಡ ಜೀವಿಸಿದ್ಯಾ, ಬಂದಾಗಿನಿಂದಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಆಕ್ಟಿವ್ ಆಗಿದ್ಯಾ, ಎಲ್ಲ ಕಡೆ ಓಡಾಡ್ತಾ ಖುಷಿಯಾಗಿದ್ಯಾ. ಹಾಗಾಗಿ ಆ ಮನೆಯಲ್ಲಿ ಒಂದು ಆಕ್ಟಿವ್ನೆಸ್ ನನಗೆ ನಿನ್ನಲ್ಲಿ ಕಾಣಿಸ್ತಾ ಇತ್ತು. ಆ ಮನೆಯಲ್ಲಿ ನೀನು ಜೀವಂತ ಆಗಿದ್ದಿ, ಆ ಕಾರಣಕ್ಕೆ ನಾನು ನಿನಗೆ ಉತ್ತಮವನ್ನ ಕೊಡ್ತೇನೆ ಅನ್ನೋ ಮಾತನ್ನ ಹೇಳ್ತಾರೆ. ಅಲ್ಲದೆ ನೀನು ತುಂಬಾ ಚೆನ್ನಾಗಿ ಆಟವನ್ನ ಆಡ್ತಾ ಇದ್ದಿ, ಆದ್ರೆ ನೀನು ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಸನ್ನಿವೇಶಗಳಲ್ಲಿ ತೆಗೆದುಕೊಳ್ಳುವಂತಹ ಡಿಸಿಷನ್ಗಳು ಏನಿರುತ್ತೆ ಅದು ರಾಂಗ್ ಆಗಿರುತ್ತೆ. ಹಾಗಾಗಿ ಅದರ ಕಡೆಗೆ ಗಮನ ಕೊಡು, ಓವರ್ ಕಾನ್ಫಿಡೆನ್ಸ್ ಬೇಡ, ನಿನ್ನ ಡ್ರಾಮಾ ಬೇಡ, ಅದು ಬೇಡ ಇದು ಬೇಡ ಅಂತ ರಕ್ಷಿತಾಗೆ ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ. ಒಂದಷ್ಟು ವಿಚಾರಗಳನ್ನ ತೆಗೆದುಕೊಂಡಂತಹ ರಕ್ಷಿತಾ ಕೆಲವೊಂದು ವಿಚಾರದಲ್ಲಿ ಅದೇ ರೀತಿ ಧ್ರುವಂತ್ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನಿಜಕ್ಕೂ ಅಚ್ಚರಿ ಅನಿಸ್ತು, ಹೇಗಿರ್ತಾರೆ ರಕ್ಷಿತಾ ಧ್ರುವಂತ್ ಅವರ ಜೊತೆ ಅಂತ. ಆದ್ರೆ ಸೀಕ್ರೆಟ್ ರೂಮ್ನಲ್ಲಿ ರಕ್ಷಿತಾ ಮೇಲೆ ಒಂದಷ್ಟು ರೇಗಾಡಿದ್ರು ಕೂಡ, ಒಂದಷ್ಟು ಕೋಪ ಮಾಡ್ಕೊಂಡ್ರು ಕೂಡ ರಕ್ಷಿತಾ ಹಾಗೆ ಧ್ರುವಂತ್ ನಡುವೆ ಒಂಥರ ಬಾಂಧವ್ಯ ಇದೇ ಇದೆ. ರಕ್ಷಿತಾ ಅವರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಧ್ರುವಂತ್. ಒಂದಷ್ಟು ಬೈಗುಳಗಳ ಸುರಿಮಳೆಯನ್ನ ಸುರಿಸಿದ್ರು ಕೂಡ ಕೆಲವೊಂದು ವಿಚಾರದಲ್ಲಿ ಅವರಿಗೆ ರಕ್ಷಿತಾ ಬಗ್ಗೆ ಕನ್ಸರ್ನ್ ಇದೆ ಅನ್ನೋದು ನೋಡಿದ್ರೆ ಗೊತ್ತಾಗತ್ತೆ.
ಸದ್ಯ ಬಿಗ್ ಬಾಸ್ ಮನೆಯಿಂದ ಸೀಕ್ರೆಟ್ ರೂಮ್ಗೆ ಶಿಫ್ಟ್ ಆಗಿರುವಂತಹ ರಕ್ಷಿತಾ ಹಾಗೆಯೇ ಧ್ರುವಂತ್ ಅವರು ಒಂದಷ್ಟು ಕಾಲ ಜೊತೆಗಿರೋದ್ರಿಂದ ಇಬ್ಬರನ್ನ ಪರಸ್ಪರ ಒಬ್ಬರನ್ನ ಒಬ್ಬರು ಅರಿತುಕೊಳ್ಳೋದಕ್ಕೆ ಇದು ಸಹಾಯಕ ಆಗುತ್ತೆ. ಹಾಗಾಗಿ ಬಿಗ್ ಬಾಸ್ ಮನೆಗೆ ಮತ್ತೆ ಎಂಟ್ರಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಇವರು ಒಬ್ಬರಿಗೆ ಒಬ್ಬರು ಜೊತೆಯಾಗಿ ನಿಲ್ತಾರಾ ಅಥವಾ ಒಂದಷ್ಟು ವಿಚಾರಗಳನ್ನು ಈಗಾಗಲೇ ಅವ್ರು ತಿಳ್ಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಬಗ್ಗೆ ಯಾರು ಏನು ಹೇಳ್ತಾರೆ, ತಾವು ಬಂದ ಮೇಲೆ ಏನೇನು ಬೆಳವಣಿಗೆ ಆಯ್ತು, ಇದೆಲ್ಲವನ್ನ ಕೂಡ ತಿಳ್ಕೊಂಡಿರೋದ್ರಿಂದ ಮುಂದೆ ಇವರಿಬ್ಬರ ಬಾಂಡಿಂಗ್ ಹೇಗಿರುತ್ತೆ ಅನ್ನೋದು ಸಾಕಷ್ಟು ಜನರ ಕುತೂಹಲ. ಇಬ್ಬರಿಗೂ ಕೂಡ ಒಂದಷ್ಟು ಮುಖವಾಡದ ಜನರ ಅಸಲಿ ಮುಖ ಗೊತ್ತಾಗಿದೆ. ಯಾರು ನಿಜವಾಗ್ಲೂ ಆಟ ಆಡ್ತಿದ್ದಾರೆ, ಯಾರು ತಮ್ಮ ಜೊತೆ ನಕಲಿಯಾಗಿ ಮುಖವಾಡ ಹಾಕೊಂಡಿದ್ರು ಅನ್ನೋದು. ಹಾಗಾಗಿ ಅವರ ಎಂಟ್ರಿ ಹೇಗಿರುತ್ತೆ ಅನ್ನೋ ಕುತೂಹಲ ಎಲ್ಲರಿಗೂ ಕೂಡ ಇದೆ. ಸದ್ಯಕ್ಕೆ ರಕ್ಷಿತಾ ಅವರನ್ನ ಧ್ರುವಂತ್ ಅವರು ಹಾಡಿ ಹೊಗಳಿದ್ದು ಎಲ್ರಿಗೂ ಕೂಡ ಖುಷಿ ಕೊಟ್ಟಿದೆ. ಪ್ರತಿ ಬಾರಿ ರಕ್ಷಿತಾ ಬಗ್ಗೆ ಟೀಕೆಗಳನ್ನೇ ಮಾಡ್ತಾ ಇದ್ದಂತಹ ಧ್ರುವಂತ್ ಅವರಲ್ಲಿರುವಂತಹ ಒಂದಷ್ಟು ಒಳ್ಳೆಯ ವಿಚಾರಗಳನ್ನ ಕೂಡ ಎತ್ತಿ ಹಿಡಿದಿದ್ದು ಎಲ್ರಿಗೂ ಕೂಡ ಖುಷಿ ಕೊಟ್ಟಿದೆ. ಧ್ರುವಂತ್ ಅವರನ್ನ ಒಂದಷ್ಟು ಜನ ಫೇಕ್ ಅಂತ ಹೇಳಿದ್ರೆ, ಒಂದಷ್ಟು ಜನ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಆ ವ್ಯಕ್ತಿ ಯಾವುದೇ ರೀತಿಯಲ್ಲೂ ಕೂಡ ಸುಳ್ಳು ಹೇಳಲ್ಲ, ಏನೇ ಹೇಳಿದ್ರು ಅದರಲ್ಲಿ ಸತ್ಯಾಂಶ ಇರುತ್ತೆ ಅಂತ. ಇದೀಗ ರಕ್ಷಿತಾ ವಿಚಾರದಲ್ಲೂ ಕೂಡ ಅದೇ ರೀತಿಯಾದಂತಹ ಮಾತನ್ನ ಹೇಳಿದ್ದಾರೆ. ರಕ್ಷಿತಾ ಅವರನ್ನ ಹೊಗಳಿದ್ದಾರೆ. ಇದು ವೀಕ್ಷಕರಿಗೆ ಖುಷಿಯನ್ನ ಕೊಟ್ಟಿದೆ. ಇನ್ನು ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಹಾಗೆಯೇ ಯಾರು ಇದುವರೆಗೂ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.